ಧಾರವಾಡ ಮತ್ತು ಮೈಸೂರಿನಲ್ಲಿ ಕೌಶಲ್ಯ ತರಬೇತಿ ಕೇಂದ್ರ ಸ್ಥಾಪನೆ. ಕಟ್ಟಡ ಕಾರ್ಮಿಕರ ಮಕ್ಕಳು ಕೇವಲ ಕೂಲಿ ಕೆಲಸಕ್ಕೆ ಸೀಮಿತವಾಗದೆ ಆಧುನಿಕ ಜಗತ್ತಿನ ಸವಾಲುಗಳನ್ನು ಎದುರಿಸುವಂತಾಗಬೇಕು ಎಂಬ ಉದ್ದೇಶದಿಂದ ರಾಜ್ಯ ಸರ್ಕಾರವು ಧಾರವಾಡ ಮತ್ತು ಮೈಸೂರಿನಲ್ಲಿ ಅತ್ಯಾಧುನಿಕ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಆರಂಭಿಸಿದೆ. ಕಾರ್ಮಿಕ ಇಲಾಖೆಯ ಈ ಮಹತ್ವದ ನಿರ್ಧಾರವು ಯುವಜನತೆಗೆ ಉದ್ಯೋಗದ ಹೊಸ ಬಾಗಿಲುಗಳನ್ನು ತೆರೀತಾ ಇದೆ. ಈ ಕೇಂದ್ರಗಳು ಕೇವಲ ಸಾಂಪ್ರದಾಯಿಕ ತರಬೇತಿಯನ್ನಷ್ಟೇ ಅಲ್ಲದೆ ಇಂದಿನ ಮಾರುಕಟ್ಟೆಗೆ ಅಗತ್ಯವಿರುವ ತಾಂತ್ರಿಕ ಶಿಕ್ಷಣವನ್ನು ನೀಡಲಿದೆ. ಅವ್ಯಾವು ಅನ್ನೋದನ್ನ ನೋಡೋದಾದ್ರೆ, ಪ್ರತಿಯೊಂದು ಕೇಂದ್ರಗಳಲ್ಲಿ ಎಲೆಕ್ಟ್ರಿಕ್, ವೆಲ್ಡಿಂಗ್, ಪ್ಲಂಬಿಂಗ್, ಆಟೋಮೇಷನ್, ಬಿಲ್ಡಿಂಗ್, ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಇನ್ಸ್ಟಾಲೇಷನ್ ತರಬೇತಿ ನೀಡಲಾಗ್ತಾ ಇದೆ. ಇದರ ಜೊತೆಗೆ ವೇರ್ ಹೌಸ್, ಬಿಸ್ನೆಸ್ ಅನಾಲಿಸ್ಟ್, ಸೈಬರ್ ಸೆಕ್ಯೂರಿಟಿ, ಗ್ರಾಫಿಕ್ ಡಿಸೈನಿಂಗ್, ಮಾರ್ಕೆಟಿಂಗ್ ಸೇರಿ ಇನ್ನು ಹಲವು ಬಗೆಯ ಟ್ರೈನಿಂಗ್ ನೀಡಲಾಗುತ್ತಿದೆ. ಶ್ರಮಿಕ ವಸತಿ ಶಾಲೆಗಳ ಸ್ಥಾಪನೆ. ಕಾರ್ಮಿಕರ ಮಕ್ಕಳ ಪ್ರತಿಭೆಗೆ ತಕ್ಕ ವೇದಿಕೆ ಕಲ್ಪಿಸಲು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ರಾಜ್ಯದ 31 ಜಿಲ್ಲೆಗಳಲ್ಲಿ ಶ್ರಮಿಕ ವಸತಿ ಶಾಲೆಗಳನ್ನು ಸ್ಥಾಪಿಸುತ್ತಿದೆ. ಈ ಮೂಲಕ ಶ್ರಮಿಕರ ಮಕ್ಕಳು ಕೂಡ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆಯುವ ಕನಸು ನನಸಾಗಲಿದೆ. ಈ ಶಾಲೆಗಳ ವಿಶೇಷತೆಗಳನ್ನು ನೋಡೋದಾದ್ರೆ, ಈ ವಸತಿ ಶಾಲೆಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಮಾದರಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿ 6ರಿಂದ 12ನೇ ತರಗತಿವರೆಗೆ ವಸತಿ ಶಾಲೆಗಳನ್ನು ಆರಂಭಿಸಲಾಗ್ತಾ ಇದೆ. ಈಗಾಗಲೇ ಕಾರ್ಮಿಕ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರ ನೇತೃತ್ವದಲ್ಲಿ ಶಾಲೆಗಳ ಆರಂಭ ಸಂಬಂಧ ಹಲವು ಸುತ್ತಿನ ಸಭೆಯನ್ನು ನಡೆಸಲಾಗಿದೆ. ಒಂದೊಂದು ಶ್ರಮಿಕ ವಸತಿ ಶಾಲೆ ಆರಂಭಿಸಲು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಇದಕ್ಕೆ ಅನುಮೋದನೆ ನೀಡಿದೆ. ಈ ಶಾಲೆಗಳಿಗೆ 1125.25 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ.